ಮಡಿಕೇರಿ ನಗರಸಭೆಯಲ್ಲಿ ಬಿಜೆಪಿ ನೇತೃತ್ವದಲ್ಲಿ 2ನೇ ಅವಧಿಯ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದು 6 ತಿಂಗಳುಗಳೇ ಕಳೆದಿದ್ರೂ ನಿಯಮಾನುಸಾರ ಸಭೆಯನ್ನ ನಡೆಸದೆ ಅಭಿವೃದ್ಧಿ ಕಾರ್ಯಗಳನ್ನು ನಿರ್ಲಕ್ಷ್ಯ ಮಾಡಲಾಗಿದೆ. ಮುಂದಿನ 2 ವಾರದೊಳಗೆ ಸಾಮಾನ್ಯ ಸಭೆಯನ್ನ ನಡೆಸದಿದ್ರೆ ಪ್ರಕರಣ ಸಂಖ್ಯೆ 47(3) ಪ್ರಕಾರ ಅಭಿವೃದ್ಧಿಯ ದೃಷ್ಟಿಯಿಂದ ನಾವುಗಳೇ ಸಭೆಯನ್ನ ಕರೆಯುತ್ತೇವೆ ಎಂದು ನಗರಸಭೆಯ ವಿರೋಧ ಪಕ್ಷ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಚ್ಚರಿಕೆ ನೀಡಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಹಾಗೂ ನಗರಸಭಾ ಸದಸ್ಯ ಅಮೀನ್ ಮೊಯ್ಸಿನ್ ಅವರು, ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964ರ ಪ್ರಕರಣ 47(1) ಪ್ರಕಾರ ಪ್ರತಿ ತಿಂಗಳು ಕನಿಷ್ಠ 1 ಸಭೆಯನ್ನಾದರೂ ನಡೆಸಬೇಕು. ಆದರೆ ಮಡಿಕೇರಿ ನಗರಸಭೆಯ ಆಡಳಿತ ಮಂಡಳಿ ಕಳೆದ 6 ತಿಂಗಳಿನಲ್ಲಿ ಕೇವಲ 1 ಸಾಮಾನ್ಯ ಸಭೆ ಮತ್ತು 1 ತುರ್ತು ಸಭೆಯನ್ನ ಮಾತ್ರ ನಡೆಸಿ ನಿಯಮವನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿದೆ ಎಂದು ಆರೋಪಿಸಿದರು. ತಕ್ಷಣ ಸಭೆ ನಡೆಸಬೇಕೆಂದು ಒತ್ತಾಯಿಸಿ ಅಧ್ಯಕ್ಷರಿಗೆ ಎಸ್ಡಿಪಿಐ ವತಿಯಿಂದ ಮನವಿ ಪತ್ರ ಸಲ್ಲಿಸಿದ್ದು 2 ವಾರಗಳ ಕಾಲಾವಕಾಶ ನೀಡಲಾಗಿದೆ. ಒಂದು ವೇಳೆ ಸಭೆ ನಡೆಸದೇ ಇದ್ದರೆ ನಗರದ ಅಭಿವೃದ್ಧಿ ಮತ್ತು ಜನರ ಹಿತದೃಷ್ಟಿಯಿಂದ ಪೌರಸಭೆಗಳ ಅಧಿನಿಯಮದಡಿ ನಾವುಗಳೇ ಸಭೆಯನ್ನ ಕರೆಯುತ್ತೇವೆ ಎಂದರು. ಬಿಜೆಪಿ ನೇತೃತ್ವದ ಮಡಿಕೇರಿ ನಗರಸಭೆಯ ಆಡಳಿತ ಮಂಡಳಿ ಅಭಿವೃದ್ಧಿ ಶೂನ್ಯವಾಗಿದೆ. ಒಳಜಗಳ ಮತ್ತು ಸ್ವಹಿತಾಸಕ್ತಿಯಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆಯಾಗ್ತಾ ಇದೆ. ಈ ಹಿಂದೆ ಅಧಿಕಾರದಲ್ಲಿದ್ದ ಅನಿತಾ ಪೂವಯ್ಯ ಅವರ ನೇತೃತ್ವದ ಆಡಳಿತ ಮಂಡಳಿ ಕೂಡ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿಲ್ಲ. ಇವರ ಅವಧಿಯಲ್ಲಿ ನಗರೋತ್ಥಾನದ ಅನುದಾನ 5 ಕೋಟಿ ರೂಪಾಯಿಗಳಷ್ಟು ಖರ್ಚಾಗದೆ ಸರ್ಕಾರಕ್ಕೆ ವಾಪಸ್ಸಾಗಿದೆ ಎಂದು ಆರೋಪಿಸಿದರು. ವೈಫಲ್ಯ ತುಂಬ ಚಿರಪರಿಚಿತವಾಗಿದೆ. ವಿಶೇಷವಾಗಿ 2021-26ನೇ ಸಾಲಿನ ಆಡಳಿತಾವಧಿಯಲ್ಲಿ ನಗರಸಭೆ ಎಂದೂ ಕಂಡರಿಯದಂತಹ ಕುಂಠಿತ ಅಭಿವೃದ್ಧಿಯನ್ನು ಇವತ್ತು ಆಡಳಿತದಲ್ಲಿರ್ತಕ್ಕಂತಹ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷತೆ ಏನಿದೆ ಅದು ಸಂಪೂರ್ಣವಾಗಿ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ವೈಫಲ್ಯತೆಯನ್ನು ಕಂಡಿದೆ. ವಿಶೇಷವಾಗಿ ನಗರದ ಅಭಿವೃದ್ಧಿಯ ವಿಚಾರಧಾರೆಗಳನ್ನು ಬಹು ಮುಖ್ಯವಾಗಿ ಚರ್ಚಿಸಿ ಆ ವಿಚಾರಧಾರೆಗಳಲ್ಲಿ ಭಾಳಷ್ಟು ಸಕಾರಾತ್ಮಕವಾಗಿರ್ತಕ್ಕಂತಹ ಚಿಂತನೆ ಸಭೆಗಳನ್ನು ಮಾಡಬೇಕಾಗಿರ್ತಕ್ಕಂತಹ ನಗರಸಭೆಯ ಆಡಳಿತ ಪಕ್ಷವು ಜನರ ಹಿಡಿಶಾಪಕ್ಕೆ ಇವತ್ತು ತುತ್ತಾಗ್ತಾ ಇದೆ. ಸ್ವಂತ ಸ್ವಾರ್ಥತೆ, ಸ್ವಂತ ಆಡಳಿತ ಲೋಪ, ಪರಸ್ಪರ ಕಚ್ಚಾಟದಿಂದ ಇವತ್ತು ನಗರಸಭೆಯ ಅಭಿವೃದ್ಧಿ ಶೂನ್ಯಗೆ ಪ್ರಗತಿ ಕಂಡಿರ್ತಕ್ಕಂಥದ್ದು ಎಲ್ಲರಿಗೂ ಭಾಸವಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಮೊದಲನೇ ಅವಧಿಯಲ್ಲಿ ಅನಿತಾ ಪೂವಯ್ಯರವರ ಆಡಳಿತಾವಧಿಯಲ್ಲಿ ನಗರಸಭೆ ಅಭಿವೃದ್ಧಿಯ ಯಾವ ಪ್ರಗತಿಯೂ ಕೂಡ ಕಂಡರಿಯದಂಥ ನಗರಸಭೆ 2ನೇ ಅವಧಿಯಲ್ಲಿಯೂ ಕೂಡ ಜನರ ಕಲ್ಯಾಣಕ್ಕಿರ್ತಕ್ಕಂಥ ಚಿಂತನೆಗಳು ನಡೆಯಬಹುದು ಹೇಳುವಂತಹ ಒಂದು ನಿರೀಕ್ಷೆ ಇದ್ದಾಗ ಅದು ಕೂಡ ಪೂರ್ಣ ಪ್ರಮಾಣದ ಹುಸಿಯಾಗಿದೆ. ಈಗಾಗಲೇ ಅಧಿಕಾರವನ್ನು ಹಿಡಿದು ಏನು ಕಲಾವತಿಯವರು ಅಧಿಕಾರವನ್ನು ಹಿಡಿದು 6 ತಿಂಗಳು ಕಳೆದು 6 ತಿಂಗಳಿನಲ್ಲಿ ಕರ್ನಾಟಕ ಪೌರಸಭೆ ಅಧಿನಿಯಮ 1964 ಪ್ರಕರಣ 47(1) ಪ್ರಕಾರ ಪ್ರತಿ ತಿಂಗಳಿಗೆ ಕನಿಷ್ಠ ಪಕ್ಷ 1 ಸಭೆಯನ್ನು ಮಾಡುವಂಥದ್ದು ಅದು ಕಡ್ಡಾಯವಾಗಿದೆ. ಅದರಲ್ಲಿ ಯಾವುದೇ ರೀತಿಯ ರಾಜಿ ಇಲ್ಲ. ಆದರೆ ಕಳೆದ 6 ತಿಂಗಳಿನಲ್ಲಿ ಕೇವಲ 1 ಸಾಮಾನ್ಯ ಸಭೆಯನ್ನು ಮತ್ತೊಂದು ವಿಶೇಷವಾಗಿ ತುರ್ತು ಸಭೆಯನ್ನು ಕರೆದು ಅಭಿವೃದ್ಧಿಯ ವಿಚಾರದಲ್ಲಿ ಯಾವುದೇ ಆಸಕ್ತಿ ಇಲ್ಲ ಹೇಳುವಂಥದ್ದನ್ನು ಇವತ್ತು ಅಕ್ಷಮ್ಯ ಜನರ ಮುಂದೆ ಇವತ್ತು ಅದನ್ನು ಸಾಬೀತು ಮಾಡಿದ್ದಾರೆ. ನಗರದಲ್ಲಿ ಎಷ್ಟೋ ರಸ್ತೆಗಳು ಅಭಿವೃದ್ಧಿ ಆಗಬೇಕಾಗಿದೆ. ಈಗಾಗಲೇ ಭೀಕರ ಮಳೆಯಿಂದಾಗಿ ಚರಂಡಿಗಳೆಲ್ಲವೂ ಕೂಡ ಇವತ್ತು ತುಂಬಿಕೊಂಡಿದೆ. ಒಳಹರಿಗಿಂತ ಹೊರಹರಿ ಇರ್ತಕ್ಕಂಥ ಚರಂಡಿಗಳು ಇವತ್ತು ಯಥೇಚ್ಛವಾಗಿ ನಗರದ ಉದ್ದಗಲಕ್ಕೂ ಕಾಣ್ತಾ ಇದೆ. ಇವತ್ತು ಸ್ವಚ್ಛತೆ ಕಡೆಗಳಲ್ಲಿ ನಗರಸಭೆ ವ್ಯಾಪಕವಾಗಿ ಯಾವುದೇ ಕಾರ್ಯಕ್ರಮಗಳು ಆಗ್ತಾ ಇಲ್ಲ. ಇವತ್ತು ಬೀದಿ ದೀಪಗಳ ಸಮಸ್ಯೆ ಇವತ್ತು ಯಥೇಚ್ಛವಾಗಿ ಎಲ್ಲ ಬೀದಿಗಳಲ್ಲಿ ಇವತ್ತು ಎದ್ದು ಕಾಣ್ತಾ ಇದೆ. ನಗರೋತ್ಥಾನದ ಅನುದಾನ ಕೇವಲ 30% ಮಾತ್ರ ಇವತ್ತು ಕಾಮಗಾರಿ ಆಗಿದೆ ಹೊರತು ಇನ್ನೂ 70% ಕಾಮಗಾರಿ ಇವತ್ತು ಇನ್ನೂ ನಡೆದಿಲ್ಲ. ಗುತ್ತಿಗೆದಾರರನ್ನು ಕರೆದು ಇವತ್ತು ತುರ್ತಾಗಿ ಸಭೆಗಳಿಗೆ ಕರೆದು ಚರ್ಚೆ ಮಾಡಿ ಅವರಿಗೆ ಅವರ ಲೋಪಗಳನ್ನು ಇವತ್ತು ಪತ್ತೆ ಮಾಡಿ
ಗುತ್ತಿಗೆದಾರನಿಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಆದರೆ ಅವನ ಕಪ್ಪು ಪಟ್ಟಿಗೆ ಸೇರಿಸಿ, ಇಲ್ಲದಿದ್ದರೆ ಅವನ ಜೊತೆ ಕಾಮಗಾರಿ ಮಾಡಿಸುವಂತಹ ಆ ಒಂದು ಧೈರ್ಯ ಸಂಕಲನ ಇರಬೇಕಾಗಿರ್ತಕ್ಕಂಥ ಆಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ. ಒಂದು ನಿಮಿಷವೂ ಕೂಡ ಕಲಾವತಿಯವರು ಹಾಗೂ ಉಪಾಧ್ಯಕ್ಷರು ಕೂರಿಸುವ ವಿಚಾರದಲ್ಲಿ ಅರ್ಹತೆಯನ್ನು ಕಳ್ಕೊಂಡಿದ್ದಾರೆ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಶಕ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿಯಲ್ಲಿ ಮಡಿಕೇರಿ ನಗರದ ವ್ಯಾಪ್ತಿಯಲ್ಲಿ ನಿವೇಶನ ರಹಿತರ ಪಟ್ಟಿಯನ್ನು ಮಾಡಿದ್ದೇವೆ. 1400ಕ್ಕೂ ಹೆಚ್ಚು ನಿವೇಶನ ರಹಿತರ ಪಟ್ಟಿ ಮಾಡಿ ಈಗಾಗಲೇ 6 ವರ್ಷದ ಮೇಲೆ ಆಗಿದೆ. ಇದನ್ನು ಪದೇ ಪದೇ ನಾವು ಸಭೆಗಳಲ್ಲಿ ಇದನ್ನು ಪ್ರಸ್ತಾಪ ಮಾಡಿದರೂ ಕೂಡ ಯಾವುದೇ ಕಾರಣಕ್ಕೂ ಆಡಳಿತದಲ್ಲಿರ್ತಕ್ಕಂತಹ ವರ್ಗದವರು ಈ ವಿಚಾರದಲ್ಲಿ ಯಾವುದೇ ಆಸಕ್ತಿನ ತೋರದೆ ನಗರದ ನಿವಾಸಿಗಳನ್ನ ನಿವೇಶನ ರಹಿತರಾಗಿ ಬಡತನದ ಕೂಪದಲ್ಲಿ ಇವತ್ತು ತಳ್ಳುವಂತಹ ಒಂದು ವಿಸ್ಮಯ ಚಿಂತನೆಯಲ್ಲಿ ಇವರು ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ. ಕೇವಲ ಆಡಳಿತದ ಎಲ್ಲ ಅಧಿಕಾರದ ಅನುಭವಗಳನ್ನು ಪಡಿತಾ ಇದ್ದಾರೆ ಹೊರತು, ಸವಲತ್ತುಗಳನ್ನು ಪಡಿತಾ ಇದ್ದಾರೆ ಹೊರತು ಆಡಳಿತಕ್ಕೆ ನೀಡಬೇಕಾಗಿರ್ತಕ್ಕಂತಹ ನ್ಯಾಯವನ್ನು ದಕ್ಕಿಸುವಲ್ಲಿ ಈ ಆಡಳಿತ ಪಕ್ಷ ಸಂಪೂರ್ಣ ವಿಫಲತೆ ಆಗಿದೆ ಹೇಳುವಂಥದ್ರಲ್ಲಿ ಅದರಲ್ಲಿ ಮಾತಿಲ್ಲ. ಸ್ನೇಹಿತರೆ, ಈ ನಿಟ್ಟಿನಲ್ಲಿ ನಾವು ನಗರದ ಅಧ್ಯಕ್ಷರಲ್ಲಿ ಬಹಳ ಗಂಭೀರವಾಗಿ ಇವತ್ತು ನಾವು ಅವರಿಗೆ ಪತ್ರವನ್ನು ರವಾನೆ ಮಾಡುವ ಮುಖಾಂತರ, ಅವರಿಗೆ ಪತ್ರ ಸಲ್ಲಿಸುವ ಮುಖಾಂತರ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ. ನಗರದ ವಿಚಾರದಲ್ಲಿ ಸಭೆಗಳನ್ನು ಕರೆದಿದ್ದಲ್ಲಿ ಮುಂದಿನ 2 ವಾರದೊಳಗೆ ನೀವು ಸಭೆ ಕರೆದಿದ್ದರೆ ಪ್ರಕರಣ 47(3) ಪ್ರಕಾರ ನಾವುಗಳೇ ನಮ್ಮ ಅಧಿಕಾರವನ್ನು ಬಳಕೆ ಮಾಡಿ ನಾವು ಸಭೆಯನ್ನು ಕರೆಯಬೇಕಾದಂತಹ ಅನಿವಾರ್ಯತೆಯನ್ನ ನೀವು ಸೃಷ್ಟಿ ಮಾಡ್ತಾ ಇದ್ದೀರಾ. ನೀವು ಎಚ್ಚೆತ್ತುಕೊಳ್ಳಿ ಹೇಳುವಂತಹ ಜಾಗೃತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೀಡ್ತಾ ಇದ್ದೇವೆ. ಆ ಕಾರಣದಿಂದ ಇವತ್ತು ಸಮಯದ ಪರಿಮಿತಿಯಲ್ಲಿ ಸಭೆಗಳನ್ನು ಕರೆಯದಿದ್ದರೆ ಜಿಲ್ಲಾಡಳಿತವೂ ಸಮೇತ ಈ ಆಡಳಿತವನ್ನ ಇವತ್ತು ಕಿತ್ತರು. ನಗರಸಭಾ ಸದಸ್ಯ ಹಾಗೂ ಎಸ್ಟಿಪಿಐ ಉಪಾಧ್ಯಕ್ಷ ಎಂಕೆ ಮನ್ಸೂರ್ ಅಲಿ ಅವರು ಮಾತನಾಡಿ, ಕೆಲವು ವರ್ಷಗಳ ಹಿಂದೆ ಯುಜಿಡಿ ಯೋಜನೆಯಡಿ ಕೈಗೊಂಡಿದ್ದ ಕಾಮಗಾರಿ ವಿಫಲಗೊಂಡಿದ್ದು ಸುಮಾರು 70 ಕೋಟಿ ರೂಪಾಯಿಗಳಷ್ಟು ನಷ್ಟವಾಗಿದೆ. ಇದೀಗ ಅಮೃತ್ ಕುಡಿಯೋ ನೀರಿನ ಯೋಜನೆಯಡಿ ರಸ್ತೆಗಳನ್ನು ಅಗೆದು ಹಾಕಲಾಗ್ತಾ ಇದ್ದು ಕೋಟಿಗಟ್ಟಲೆ ಹಣ ವ್ಯರ್ಥವಾಗ್ತಾ ಇದೆ. ನಗರದ ವಿವಿಧೆಡೆ ಅನಧಿಕೃತ ಕಟ್ಟಡಗಳು ತಲೆ ಎತ್ತುತ್ತಿವೆ. ಕೆಲವು ಕಟ್ಟಡಗಳು ರಸ್ತೆ ಮತ್ತು ಪಾರ್ಕಿಂಗ್ಗೆ ಜಾಗ ಬಿಡದೆ ನಿಯಮವನ್ನು ಉಲ್ಲಂಘಿಸಿವೆ. ಆದರೆ ನಗರಸಭೆ ಮಾತ್ರ ಯಾವುದೇ ಕ್ರಮ ಕೈಗೊಳ್ಳುತ್ತಾ ಇಲ್ಲವೆಂದು ಆರೋಪಿಸಿದರು. ಮತ್ತೊಬ್ಬ ಸದಸ್ಯ ಬಶೀರ್ ಅಹಮದ್ ಅವರು ಮಾತನಾಡಿ, ನಗರಸಭೆ ಜನರ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ, ಮೂಲಭೂತ ಸೌಲಭ್ಯಗಳನ್ನು ನೀಡ್ತಾ ಇಲ್ಲ, ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ತಾ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಗೋಷ್ಠಿಯಲ್ಲಿ ನಗರಸಭಾ ಸದಸ್ಯೆ ಮೇರಿ ವೇಗಸ್, ಎಸ್ಟಿಪಿಐ ನಗರಾಧ್ಯಕ್ಷ ಮೊಹಮ್ಮದ್ ಅಲಿ ಹಾಗೂ ಕಾರ್ಯದರ್ಶಿ ಜಲೀಲ್ ಮಡಿಕೇರಿ ಪಾಲ್ಗೊಂಡಿದ್ದರು.